ರಾಯ್ಪುರದಲ್ಲಿ ನಡೆದಂತ ಭಾರತ ವರ್ಸಸ್ ಸೌತ್ ಆಫ್ರಿಕಾ ನಡುವಿನ ಎರಡನೇ ಏಕದಿನ ಪಂದ್ಯದಲ್ಲಿ ಭಾರತದ ಬ್ಯಾಟಿಂಗ್ ನೋಡಿದಾಗ ವಾವ್ ನಾವೇ ಗೆಲ್ಲೋದು ಅನಿಸ್ತಾ ಇತ್ತು. ಆದ್ರೆ ಭಾರತದ ಫೀಲ್ಡಿಂಗ್ ಹಾಗೆ ಬೌಲಿಂಗ್ ನೋಡಿದಾಗ ಹಿಂಗೂ ಆಡ್ತಾರ ಅನಿಸಿಬಿಡ್ತು. ಸೌತ್ ಆಫ್ರಿಕಾ ವಿರುದ್ಧದ ಎರಡನೇ ಏಕದಿನ ಪಂದ್ಯದಲ್ಲಿ ಭಾರತ ಗೆಲ್ಲೋ ಮ್ಯಾಚ್ನ ಕೈಚೆಲ್ಲಿದೆ. 3 ಪಂದ್ಯಗಳ ಸರಣಿ ಸದ್ಯಕ್ಕೆ 1-1 ಸಮಬಲಗೊಂಡಿದೆ. ಫಸ್ಟ್ ಬ್ಯಾಟಿಂಗ್ ಮಾಡಿದಂತ ಭಾರತ ತಂಡ ದಕ್ಷಿಣ ಆಫ್ರಿಕಾಗೆ 359 ರನ್ಗಳ ಟಾರ್ಗೆಟ್ ಅನ್ನ ಕೊಟ್ಟಿತ್ತು. ಈ ಗುರಿ ಬೆನ್ನಟ್ಟಿದಂತ ಹರಿಣ ಪಡೆ ಇನ್ನೂ 4 ಎಸೆತಗಳು ಬಾಕಿ ಇರುವಂತೆ ಗೆದ್ದು ಬೀಗಿದೆ. ಬಿಗ್ ಸ್ಕೋರ್ ಇದ್ರೂ ಕೂಡ ಭಾರತ ಏನೆಲ್ಲ ಮಿಸ್ಟೇಕ್ಗಳನ್ನ ಮಾಡ್ಕೊಳ್ತು, ಟೆಂಬಾ ಬಹುಮಾ ಪಡೆ ರಣತಂತ್ರ ಹೇಗೆ ವರ್ಕೌಟ್ ಆಯಿತು ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ವಿರಾಟ್ ಕೊಹ್ಲಿ ಮತ್ತು ಋತುರಾಜ್ ಗಾಯಕ್ವಾಡ್ ಶತಕ ಹಾಗೆ KL ರಾಹುಲ್ ಅವರ ಅರ್ಧ ಶತಕದ ನೆರವಿನಿಂದ ಭಾರತ 50 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 358 ರನ್ಗಳನ್ನ ಕಲೆ ಹಾಕಿತ್ತು. ಕಳೆದ ಪಂದ್ಯಕ್ಕೆ ಕಂಪೇರ್ ಮಾಡಿದ್ರೆ ಈ ಪಂದ್ಯದಲ್ಲಿ ಇನ್ನೂ ಕೂಡ 9 ರನ್ಸ್ ಜಾಸ್ತಿನೇ ಇತ್ತು. ಆದ್ರೆ ಗೆದ್ರ ಅಂದ್ರೆ ಇಲ್ಲ. ಹಾಗಾದ್ರೆ ರಾಂಚಿಯ ಪಂದ್ಯಕ್ಕೂ ರಾಯ್ಪುರದ ಪಂದ್ಯಕ್ಕೂ ಏನ್ ಮಿಸ್ ಆಯ್ತು ಅಂದ್ರೆ ತುಂಬಾ ರೀಸನ್ಸ್ ಏನಿಲ್ಲ. ಎರಡೂ ಪಂದ್ಯಗಳಲ್ಲೂ ಕೂಡ ಟಾಸ್ ಅನ್ನ ಸೋಲ್ತಾರೆ. ರನ್ಸ್ ಎಲ್ಲ ಸಿಮಿಲಾರಿಟೀಸ್ ಇರುತ್ತೆ, ಆದ್ರೂ ಕೂಡ ಭಾರತ ಸೋಲುತ್ತೆ. ಅದಕ್ಕೆ ಒಂದಷ್ಟು ಕಾರಣಗಳಿವೆ. ಚಾನ್ಸ್ ಕೊಟ್ರು ಕ್ಲಿಕ್ ಆಗದ ಯಶಸ್ವಿ ಜೈಸ್ವಾಲ್. ಕ್ಯಾಪ್ಟನ್ ಶುಭ್ಮನ್ ಗಿಲ್ ಇಂಜುರಿ ಆದ್ಮೇಲೆ ಅವರ ಪ್ಲೇಸ್ಗೆ ರಿಪ್ಲೇಸ್ ಆಗಿ ಬಂದವರೇ ಯಶಸ್ವಿ ಜೈಸ್ವಾಲ್. ಅಲ್ಲದೆ ಕಳೆದ ಪಂದ್ಯಗಳಲ್ಲಿ ಗಿಲ್ ಫೇಲ್ಯೂರ್ ಆದಾಗ ಯಶಸ್ವಿ ಜೈಸ್ವಾಲ್ಗೆ ಚಾನ್ಸ್ ಕೊಡಿ ಅಂತ ತುಂಬಾ ಅಭಿಮಾನಿಗಳು ಹಾಗೆ ಮಾಜಿ ಕ್ರಿಕೆಟಿಗರು ಕೂಡ ಒತ್ತಾಯ ಮಾಡಿದ್ರು. ಆದ್ರೆ ಈಗ ಜೈಸ್ವಾಲ್ ಕೂಡ ಅವಕಾಶವನ್ನ ಸಮರ್ಥವಾಗಿ ಬಳಸಿಕೊಳ್ಳಿಲ್ಲ. ಹಾಗೆ ಭಾರತ ತಂಡದ ಸೋಲಿಗೆ ಮತ್ತಷ್ಟು ಕಾರಣಗಳು ಕೂಡ ಇವೆ. ಅವನ್ನೆಲ್ಲ ಹೇಳ್ತಾ ಹೋಗ್ತೇನೆ ನೋಡಿ. ನಂಬರ್ 1, ಸಕ್ಸಸ್ ಆಗದ ಜೈಸ್ವಾಲ್. ಆಕ್ಚುಲಿ ಏಕದಿನ ಮಾದರಿಯಲ್ಲಿ ಯಶಸ್ವಿ ಜೈಸ್ವಾಲ್ಗೆ ಇದು 3ನೇ ಪಂದ್ಯ ಅಷ್ಟೇ. ಸೌತ್ ಆಫ್ರಿಕಾ ವಿರುದ್ಧದ ಸರಣಿಗೂ ಮುನ್ನ ಯಶಸ್ವಿ ಜೈಸ್ವಾಲ್ ರೆಡ್ ಬಾಲ್ ಫಾರ್ಮೆಟ್ ನಲ್ಲಿ ಕಂಟಿನ್ಯೂಸ್ ಆಗಿ ಸೆಲೆಕ್ಟ್ ಆಗ್ತಿದ್ರು ಕೂಡ ವೈಟ್ ಬಾಲ್ ಸೀರೀಸ್ ನಲ್ಲಿ ಅವರಿಗೆ ಅವಕಾಶಗಳು ಸಿಗ್ತಾ ಇಲ್ಲ. ಅದು ಕೂಡ ಏಕದಿನ ಪಂದ್ಯದಲ್ಲಿ ಜಸ್ಟ್ ಒಂದೇ ಒಂದು ಪಂದ್ಯವನ್ನ ಮಾತ್ರ ಆಡಿದ್ರು. ಬಟ್ ಈಗ ಗಿಲ್ ಇಂಜುರಿ ಆದ್ಮೇಲೆ ಅವರಿಗೆ ಸೌತ್ ಆಫ್ರಿಕಾ ವಿರುದ್ಧದ ಸರಣಿಗೆ ಸೆಲೆಕ್ಟ್ ಆಗಿದ್ರು. ಅದು ಈಗ ಅವರಿಗೆ ODI ಫಾರ್ಮೆಟ್ ನಲ್ಲಿ ಇದು 3ನೇ ಪಂದ್ಯ ಆಗಿತ್ತು, ನಿನ್ನೆ ನಡೆದಂತ ಪಂದ್ಯ. ಆದ್ರೆ ಅವಕಾಶವನ್ನ ಬಳಸಿಕೊಂಡ್ರ ಅಂದ್ರೆ ಖಂಡಿತವಾಗ್ಲೂ ಇಲ್ಲ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಏಕದಿನ ತಂಡದಲ್ಲಿ ಉಳ್ಕೊಳ್ಬೇಕು ಅಂದ್ರೆ ಅವರಿಂದ ಬಿಗ್ ಪಾರ್ಟ್ನರ್ಶಿಪ್ ಹಾಗೆ ಬಿಗ್ ಸ್ಕೋರ್ ಇಂಡಿವಿಜುವಲ್ ಸ್ಕೋರ್ ಬರಲೇಬೇಕಿತ್ತು. ಬಟ್ ಅದೆಲ್ಲೂ ಕೂಡ ಕಾಣಲೇ ಇಲ್ಲ. ಸೌತ್ ಆಫ್ರಿಕಾ ವಿರುದ್ಧದ ಮೊದಲ ಪಂದ್ಯದಲ್ಲಿ ಅಂದ್ರೆ ರಾಂಚಿಯಲ್ಲಿ ನಡೆದಂತಹ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಅವರ ಜೊತೆ ಇನ್ನಿಂಗ್ಸ್ ಅನ್ನ ಆರಂಭ ಮಾಡಿದಂತ ಜೈಸ್ವಾಲ್ 18 ರನ್ಗಳನ್ನ ಹೊಡಿತಾರೆ. ಅದಕ್ಕಾಗಿ 16 ಬಾಲ್ಗಳನ್ನ ಫೇಸ್ ಮಾಡಿದ್ರು. ಅಲ್ಲೂ ಕೂಡ ಬಿಗ್ ಹಿಟ್ ಬರಲಿಲ್ಲ. ಅಂಡ್ ನೆಕ್ಸ್ಟ್ ರಾಯ್ಪುರದಲ್ಲಿ ನಡೆದಂತ 2ನೇ ಪಂದ್ಯದಲ್ಲೂ ಕೂಡ ಸೇಮ್ ಸಿಚುಯೇಷನ್. ಅದು ಕೂಡ ಈ ಪಂದ್ಯದಲ್ಲಂತೂ ಸಿಕ್ಕಾಪಟ್ಟೆ ಬಾಲ್ಗಳನ್ನ ತಿಂತಾರೆ. 38 ಬಾಲ್ಗಳನ್ನ ಫೇಸ್ ಮಾಡಿ 22 ರನ್ಗಳನ್ನ ಅಷ್ಟೇ ಸ್ಕೋರ್ ಮಾಡ್ತಾರೆ. ಓಕೆ, ಅಟ್ಲೀಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಟೈಮ್ ತಗೊಳ್ತಾರೆ ಸೆಟ್ಲ್ ಆಗಕ್ಕೆ, ಆನಂತರ ಅದನ್ನ ಬಿಗ್ ಸ್ಕೋರ್ ಆಗಿ ಕನ್ವರ್ಟ್ ಮಾಡ್ತಾರೆ. 4-6ಗಳ ಮೂಲಕವೇ ಅದನ್ನ ಡೀಲ್ ಮಾಡಿಕೊಂಡು ಬಾಲು ಮತ್ತೆ ರನ್ಸ್ ಏನಿರುತ್ತೆ ಅದನ್ನ ಎರಡು ಕೂಡ ಈಕ್ವಲ್ ಮಾಡ್ಕೊಳ್ತಾರೆ. ಆನಂತರ ವೇಗದ ಗತಿಯನ್ನ ಬದಲಾಯಿಸ್ತಾರೆ, ಒಪ್ಕೊಳ್ಳೋಣ. ಬಟ್ ಅದನ್ನ ಬಿಗ್ ಇನ್ನಿಂಗ್ಸ್ ಆಗಿ ಕನ್ವರ್ಟ್ ಮಾಡುವಲ್ಲಿ ಯಶಸ್ವಿ ಜೈಸ್ವಾಲ್ಗೆ ಸಾಧ್ಯ ಆಗ್ಲಿಲ್ಲ. 38 ಬಾಲ್ಗಳನ್ನ ತಿಂದು 22 ರನ್, ಒಂಥರ ಟೆಸ್ಟ್ ಮ್ಯಾಚ್ ತರನೇ ಆಡಿ ಹೋಗ್ತಾರೆ. ಇದು ಕೂಡ ಒಂದ್ ರೀತಿಯಾಗಿ ಎಫೆಕ್ಟ್ ಆಗುತ್ತೆ ಭಾರತ ತಂಡಕ್ಕೆ. ಅಂಡ್ ನೆಕ್ಸ್ಟ್ ಯಶಸ್ವಿ ಜೈಸ್ವಾಲ್ ಅವರ ಮೇನ್ ಮಿಸ್ಟೇಕ್ ಅಂದ್ರೆ ಬ್ಯಾಟಿಂಗ್ ಅನ್ನ ರೊಟೇಟ್ ಮಾಡಲ್ಲ, ಹಾಗೆ ಸಿಂಗಲ್ಸ್ ಅನ್ನ ಓಡೋದಿಲ್ಲ. ಯಶಸ್ವಿ ಜೈಸ್ವಾಲ್ ನೆನ್ನೆ ನೋಡಿದಾಗ ನೀವು ರೋಹಿತ್ ಶರ್ಮಾ ಜೊತೆ ಇನ್ನಿಂಗ್ಸ್ ಅನ್ನ ಆರಂಭ ಮಾಡಿದ್ರು ಕೂಡ ರೋಹಿತ್ ಶರ್ಮಾ ಫೇಸ್ ಮಾಡಿದಂತ ಬಾಲ್ಗಳಿಗೂ ಜೈಸ್ವಾಲ್ ಫೇಸ್ ಮಾಡಿದಂತ ಬಾಲ್ಗಳಿಗೂ ತುಂಬಾನೇ ಡಿಫ್ರೆನ್ಸ್ ಇತ್ತು. ಬಟ್ ಅದನ್ನ ಬಿಗ್ ಹಿಟ್ಗಳಾಗಿ ಕನ್ವರ್ಟ್ ಮಾಡೋಕೆ ಆಗ್ತಾ ಇಲ್ಲ. ಅಂಡ್ ಜೈಸ್ವಾಲ್ ಅವರ ಮೇನ್ ಮಿಸ್ಟೇಕ್ ಇಲ್ಲಿ ಜಸ್ಟ್ 4 ಮತ್ತೆ ಹಾಗೆ 6ಗಳ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ. ಹೀಗಾಗಿ ಸಿಂಗಲ್ಸ್ ಓಡಬೇಕು, ಬೇರೆಯವ್ರಿಗೂ ಕೂಡ ಅಂದ್ರೆ ಇದು ಪಕ್ಕದಲ್ಲಿರೋರ್ಗೂ ಕೂಡ ಕ್ರೀಸ್ ಅನ್ನ ಬಿಟ್ಕೊಡ್ಬೇಕು, ರೊಟೇಟ್ ಮಾಡಬೇಕು, ಬ್ಯಾಟಿಂಗ್ ಅನ್ನೋದು ಅವ್ರಿಗೆ ಬರ್ತಾ ಇಲ್ಲ. ಇದು ಕೂಡ ಅವರ ಫೇಲ್ಯೂರ್ಗೆ ಕಾರಣ ಆಗ್ತಿದೆ. ಅಂಡ್ ಒನ್ ಮೋರ್ ಥಿಂಗ್, ಜೈಸ್ವಾಲ್ದ ಮೇನ್ ಮಿಸ್ಟೇಕ್ ಏನಪ್ಪಾ ಅಂತಂದ್ರೆ ಮಿಸ್ ಫೀಲ್ಡಿಂಗ್ ಹಾಗೆ ಕ್ಯಾಚ್ ಅನ್ನ ಮಿಸ್ ಮಾಡೋದು. ಯಶಸ್ವಿ ಜೈಸ್ವಾಲ್ ಕಳೆದ ಕೆಲ ಪಂದ್ಯಗಳಿಂದ ಮಿಸ್ ಫೀಲ್ಡಿಂಗ್ ಮಾಡೋದ್ರಲ್ಲಂತೂ ಸಿಕ್ಕಾಪಟ್ಟೆ ಸುದ್ದಿ ಆಗ್ತಿದ್ದಾರೆ. ಕಳೆದ ಇಂಗ್ಲೆಂಡ್ ಸೀರೀಸ್ ನಲ್ಲೂ ಕೂಡ, ಇಂಗ್ಲೆಂಡ್ ವಿರುದ್ಧದ 5 ಪಂದ್ಯಗಳ ಟೆಸ್ಟ್ ಸೀರೀಸ್ ನಲ್ಲೂ ಕೂಡ ಯಶಸ್ವಿ ಜೈಸ್ವಾಲ್ ಕ್ಯಾಚ್ ಮಿಸ್ ಮಾಡೋದ್ರಿಂದಾನೇ ಹಿಡಿದು ತುಂಬಾನೇ ಸದ್ದು ಮಾಡಿದ್ರು. ಅವರ ಮಿಸ್ ಫೀಲ್ಡಿಂಗ್ ಇಂದಾಗಿ ತಂಡಕ್ಕೆ ತುಂಬಾನೇ ಎಫೆಕ್ಟ್ ಆಗ್ತಿತ್ತು. ಅದು ಈಗಲೂ ಕೂಡ ಕಂಟಿನ್ಯೂ ಆಯ್ತು. ಅಂಡ್ ಇನ್ನೊಂದು ಮೇನ್ ಏನಪ್ಪಾ ಅಂತಂದ್ರೆ ವಾಷಿಂಗ್ಟನ್ ಸುಂದರ್ ಹಾಗೆ ರವೀಂದ್ರ ಜಡೇಜಾ ಅವರಿಂದ ಕೂಡ ಬಿಗ್ ಸ್ಕೋರ್ ಬರಲಿಲ್ಲ. ಸುಂದರ್ 8 ಬಾಲ್ಗಳನ್ನ ಫೇಸ್ ಮಾಡಿ ಜಸ್ಟ್ 1 ರನ್ ಹೊಡಿತಾರೆ. ಹಾಗೆ ಜಡ್ಡು ಕೂಡ ಫಿನಿಷರ್ ರೋಲ್ ಅನ್ನ ಪ್ಲೇ ಮಾಡಬೇಕಿದ್ದಂತ ಜಡ್ಡು 27 ಬಾಲ್ಗಳನ್ನ ಫೇಸ್ ಮಾಡಿ 24 ರನ್ಸ್ ಹೊಡಿತಾರೆ. ಇವರಿಬ್ಬರಿಂದ ಅಟ್ಲೀಸ್ಟ್ ಇನ್ನೊಂದು 10ರಿಂದ 15 ರನ್ಸ್ ಎಕ್ಸ್ಟ್ರಾ ಬಂದಿದ್ರು ಕೂಡ ಅಟ್ಲೀಸ್ಟ್ ಇರೋ ಸ್ಕೋರ್ನ ಡಿಫೆನ್ಸ್ ಮಾಡಿಕೊಳ್ಳೋಕೆ ಸಾಧ್ಯ ಆಗ್ತಾ ಇತ್ತು. ನಂಬರ್ 2, ಸುಂದರ್ ಯಾಕೆ ಅವಕಾಶ?
ಇನ್ನು ಆಲ್ರೌಂಡರ್ ಕೋಟಾದಲ್ಲಿ ಸುಂದರ್ ಕೂಡ ಎಫೆಕ್ಟಿವ್ ಆಗಿಲ್ಲ. ವಾಷಿಂಗ್ಟನ್ ಸುಂದರ್ಗೆ ಆಲ್ರೌಂಡರ್ ಕೋಟಾದಲ್ಲಿ ತಂಡಕ್ಕೆ ಸೆಲೆಕ್ಟ್ ಮಾಡ್ತಾ ಇದ್ದಾರೆ. ಟೆಸ್ಟ್ ಫಾರ್ಮೆಟ್ ನಲ್ಲೂ ಕೂಡ ಅದೇ ಕ್ಯಾಟಗರಿಯಲ್ಲಿ ಅವರು ಸೆಲೆಕ್ಟ್ ಆಗ್ತಿದ್ದಾರೆ. ಬ್ಯಾಟಿಂಗ್ ಹಾಗೆ ಬೌಲಿಂಗ್ ಎರಡರಲ್ಲೂ ಕೂಡ ಅವರಿಂದ ಉಪಯೋಗ ಆಗುತ್ತೆ ಅನ್ನೋದು ತಂಡದ ಲೆಕ್ಕಾಚಾರ ಆಗಿದೆ. ಆದರೆ ಅವರು ಬ್ಯಾಟಿಂಗ್ ಅಲ್ಲಿ ಕಂಪ್ಲೀಟ್ ಆಗಿ ವೀಕ್ ಆಗಿದ್ದಾರೆ. ಅದು ಕೂಡ ಪ್ಯೂರ್ ಬ್ಯಾಟ್ಸ್ಮನ್ಗಿಂತ ಮೇಲೇನೆ ಅವರನ್ನ ಬ್ಯಾಟಿಂಗ್ಗೆ ಕಳಿಸ್ತಾ ಇದ್ದಾರೆ. ಬಟ್ ಕ್ಲಿಕ್ ಆಗ್ತಾ ಇಲ್ಲ. ಕಳೆದ ಪಂದ್ಯದಲ್ಲಿ 3 ಓವರ್ಗಳನ್ನ ಬೋಲ್ ಮಾಡ್ತಾರೆ ಅಂಡ್ ರನ್ಸ್ ಅನ್ನ 13 ರನ್ಸ್ ಹೊಡಿತಾರೆ. ಈಗ ಎರಡನೇ ಪಂದ್ಯದಲ್ಲಿ 4 ಓವರ್ ಬೌಲಿಂಗ್ ಮಾಡಿದ್ದಾರೆ, ಹಾಗೆ ಬ್ಯಾಟಿಂಗ್ ನಲ್ಲಿ 1 ರನ್ ಅನ್ನ ಹೊಡೆದಿದ್ದಾರೆ. ಹೀಗೆ ನೋಡಿದ್ರೆ ಅವರಿಂದ ಬ್ಯಾಟಿಂಗ್ ನಲ್ಲೂ ತಂಡಕ್ಕೆ ಪರ್ಫಾರ್ಮೆನ್ಸ್ ಬರ್ತಾ ಇಲ್ಲ, ಬೌಲಿಂಗ್ ನಲ್ಲೂ ಕೂಡ ಕ್ಲಿಕ್ ಆಗ್ತಾ ಇಲ್ಲ. ಜೊತೆಗೆ ಟೀಮ್ ಇಂಡಿಯಾದಲ್ಲೂ ಕೂಡ ಅವರಿಗೆ ಹೆಚ್ಚಿನ ರನ್ಸ್ ಗಳನ್ನ ಬೌಲ್ ಮಾಡೋಕ್ಕೂ ಕೂಡ ಅವಕಾಶ ಕೊಡ್ತಿಲ್ಲ. ಸೊ ಅವ್ರ ಮೇಲೆ ಒಂಥರ ಬೌಲಿಂಗ್ ನಲ್ಲೂ ನಂಬಿಕೆ ಇಲ್ಲ, ಬ್ಯಾಟಿಂಗ್ ನಲ್ಲೂ ನಂಬಿಕೆ ಇಲ್ಲ ಅನ್ನುವಂತ ಆಗಿದೆ. ಹೀಗಿದ್ದಾಗ ಪ್ಯೂರ್ ಬ್ಯಾಟರ್ಗೆ ಅವಕಾಶ ಕೊಟ್ರೆ ರನ್ಸ್ ಆದ್ರೂ ಬರ್ತಾ ಇತ್ತು. ಎಸ್, ಇಲ್ಲಿ ಬಾಲ್ಗಳನ್ನ ಅಂದ್ರೆ ಬೌಲ್ ಮಾಡೋಕೆ ಜಸ್ಟ್ 3 ಓವರ್ 4 ಓವರ್ ಬೌಲ್ ಮಾಡೋದು ಕೊಡೋಕಾದ್ರೆ ಅವ್ರ ತಂಡಕ್ಕೆ ಅವಶ್ಯಕತೆನೇ ಇಲ್ಲ. ಅಟ್ಲೀಸ್ಟ್ ಪ್ಯೂರ್ ಬ್ಯಾಟರ್ಗಾದ್ರೂ ಅವಕಾಶ ಕೊಟ್ರೆ ಒಂದು 20ರಿಂದ 30 ರನ್ಸ್ ಎಕ್ಸ್ಟ್ರಾ ಬಂತು ಅಂದ್ರೆ ಅದನ್ನು ಡಿಫೆನ್ಸ್ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯವಾಗುತ್ತೆ. ಸೊ ತಂಡದಲ್ಲಿ ತಿಲಕ್ ವರ್ಮಾ ಇದ್ರು, ರಿಷಬ್ ಪಂತ್ ಇದ್ರು, ಅವರನ್ನ ಬಿಟ್ಟು ಸುಂದರ್ನ ಕಣಕ್ಕಿಳಿಸಿದೆ. ಇಲ್ಲಿ ದೊಡ್ಡ ಮಿಸ್ಟೇಕ್ ಆಗಿದೆ. ಅಟ್ಲೀಸ್ಟ್ ತಿಲಕ್ ವರ್ಮಾ ಆದ್ರೂ ಕೂಡ ಅವರಿಂದನಾದ್ರೂ ಅಥವಾ ಪಂತ್ ಇದ್ದಾಗ ಅವರಿಬ್ಬರಿಂದ ಯಾರಾದ್ರೂ ಒಬ್ರು ಸೆಲೆಕ್ಟ್ ಆಗಿದ್ರು ಕೂಡ ಓಕೆ, ಅವ್ರು ಬೌಲಿಂಗ್ ಮಾಡ್ತಾ ಇರಲ್ಲ, ಮಿಕ್ಕಿದವ್ರು ಯಾರಾದ್ರೂ ಮಾಡ್ಕೊಳ್ತಿದ್ರು. ಅದನ್ನ ಬಿಟ್ಟು ಇಲ್ಲಿ ಪಂತ್ಗೆ ಅಥವಾ ತಿಲಕ್ ವರ್ಮಾಗೆ ಚಾನ್ಸ್ ಕೊಡದೆ 3 ಅಥವಾ 4 ಓವರ್ಗಳನ್ನ ಬೌಲ್ ಮಾಡಿಸೋಕೆ ಸುಂದರ್ಗೆ ಅವಕಾಶ ಕೊಟ್ಟಿದ್ದು ತಪ್ಪು ಅನ್ನೋದು ಇಲ್ಲಿ ವಿಶ್ಲೇಷಕರ ವಾದವಾಗಿದೆ. ಅಂಡ್ ನೆಕ್ಸ್ಟ್ ನಂಬರ್ 3, ಬೌಲಿಂಗ್ ಮತ್ತು ಫೀಲ್ಡಿಂಗ್ ವೀಕ್ ಇರೋದು. ಎಸ್, ಭಾರತ ತಂಡದ ಪ್ಯೂರ್ ಏನ್ ಸೋಲ್ ಇದೆ ಅಲ್ಲ, ಈ ಸೋಲಿಗೆ ಪ್ಯೂರ್ ಕಾರಣನೇ ಇಲ್ಲಿರುವಂತ ಬೌಲಿಂಗ್ ಹಾಗೆ ಫೀಲ್ಡಿಂಗ್. 359 ರನ್ಗಳನ್ನ ಡಿಫೆನ್ಸ್ ಮಾಡಿಕೊಳ್ಳೋದು ನಿಜಕ್ಕೂ ಕೂಡ ಅದ್ಭುತವಾಗಿತ್ತು. ಭಾರತದ ಬೌಲಿಂಗ್ ಸ್ಟ್ರಾಂಗ್ ಇದ್ದಿದ್ರೆ ಇದನ್ನ ಆರಾಮವಾಗಿ ಮಾಡ್ಕೊಳ್ಬಹುದಿತ್ತು, ಬಟ್ ಇದನ್ನ ಮಿಸ್ ಮಾಡ್ಕೊಂಡ್ರು. ಇದಕ್ಕೆ ಕಾರಣ ಮಿಸ್ ಫೀಲ್ಡಿಂಗ್. ಎಸ್, ಭಾರತ ತಂಡದ ಮಿಸ್ ಫೀಲ್ಡಿಂಗ್ ಎದ್ದು ಕಾಣಿಸ್ತಾ ಇದೆ. ಒನ್ ಆಫ್ ದಿ ಮೋಸ್ಟ್ ಸಕ್ಸಸ್ಫುಲ್ ಫೀಲ್ಡಿಂಗು ಹಾಗೆ ಫೀಲ್ಡರ್ಸ್ ಇರುವಂತ ತಂಡ ಆದ್ರೆ ಅದು ಭಾರತ. ಬಟ್ ಇತ್ತೀಚಿನ ದಿನಗಳಲ್ಲಿ ಫೀಲ್ಡಿಂಗ್ ನಲ್ಲಿ ತುಂಬಾನೇ ಎಡುತ್ತಾ ಇದ್ದಾರೆ. ಸೊ ಇದು ಒಂದು ಕಾರಣ ಆಯ್ತು. ಇನ್ನು ಬೌಲಿಂಗ್ ಚೆನ್ನಾಗಿದ್ರು ಫೀಲ್ಡಿಂಗ್ ಕಳಪೆ ಆದ್ರೆ ಕಷ್ಟವಾಗುತ್ತೆ. ಎಸ್, ತಂಡದಲ್ಲಿ ಎಷ್ಟೇ ಸ್ಟ್ಯಾಮಿನಾ ಇರುವಂತ ಬೌಲರ್ ಇದ್ರೂ ಕೂಡ ಫೀಲ್ಡಿಂಗ್ ಚೆನ್ನಾಗಿಲ್ಲ ಅಂತಂದ್ರೆ ಪಂದ್ಯವನ್ನ ಗೆಲ್ಲೋದು ತುಂಬಾನೇ ಕಷ್ಟವಾಗುತ್ತೆ. ಯಾಕಂತಂದ್ರೆ ಬೌಲರ್ಗಳ ಕೆಲಸ ಏನು, ಅದನ್ನ ಕ್ಯಾಚ್ ಹಿಡಿಯುವಂತೆ ಮಾಡೋದು ಅವರ ಕೆಲಸ. ಆ ಆಪರ್ಚುನಿಟಿ ಸಿಕ್ಕಿದಾಗ ಫೀಲ್ಡರ್ಗಳು ಅದನ್ನ ಮಿಸ್ ಮಾಡಿದಾಗ ಬೌಲರ್ಗಳು ಏನು ಮಾಡಕ್ ಸಾಧ್ಯನೇ ಆಗೋದಿಲ್ಲ. ಸೊ ಇದು ಒಂದು ರೀಸನ್ ಆಯ್ತು. ಅಂಡ್ ಕಳಪೆ ಆದ್ರೆ ಕಷ್ಟವಾಗುತ್ತೆ. ಅಂಡ್ ನೆಕ್ಸ್ಟ್ ಮಾರ್ಕ್ರಮ್ ಅವರ ಕ್ಯಾಚ್ ಬಿಟ್ಟಂತ ಜೈಸ್ವಾಲ್ ಜಡ್ಡು ಕೂಡ ಮಿಸ್ ಮಾಡ್ತಾರೆ ಒಂದು ಕ್ಯಾಚ್ನ. ಇದು ಕೂಡ ಕಾರಣ ಆಗುತ್ತೆ. ಎಸ್, ಶತಕ ಬಾರಿಸಿದಂತ ಸೌತ್ ಆಫ್ರಿಕಾ ಪರ ಆಡಮ್ ಮಾರ್ಕ್ರಮ್ ಅವರು 53 ರನ್ ಗಳಿಸಿದ್ದಾಗ ಔಟ್ ಆಗುವಂತ ಸಾಧ್ಯತೆ ಇತ್ತು. ಈ ಟೈಮಲ್ಲಿ ಬ್ಯಾಟಿಂಗ್ ಮಾಡ್ತಿದ್ದಾಗ ಮಾರ್ಕ್ರಮ್ ಅವರನ್ನ ಔಟ್ ಮಾಡೋಕೆ ಭಾರತಕ್ಕೆ ಅವಕಾಶ ಇತ್ತು. 18ನೇ ಓವರ್ನ 2ನೇ ಎಸೆತದಲ್ಲಿ ಕುಲ್ದೀಪ್ ಯಾದವ್ ಎಸೆತದಲ್ಲಿ ಲಾಂಗ್ ರನ್ ನಲ್ಲಿ ಯಶಸ್ವಿ ಜೈಸ್ವಾಲ್ ಕ್ಯಾಚ್ ಅನ್ನ ಮಿಸ್ ಮಾಡ್ತಾರೆ. ಸೊ ಆನಂತರ ಜೀವದಾನ ಪಡೆದಂತ ಮಾರ್ಕ್ರಮ್ 110 ರನ್ಗಳನ್ನ ಕಲೆ ಹಾಕ್ತಾರೆ. ಬಹುಶಃ ಇವರನ್ನ ಬೇಗನೆ ಔಟ್ ಮಾಡಿದಿದ್ರೆ ಭಾರತ ಗೆಲ್ಲುವಂತ ಚಾನ್ಸಸ್ ಜಾಸ್ತಿ ಇರ್ತಾ ಇತ್ತು. ಸೊ ಇದು ಒಂದು ಸೆಟ್ ಬ್ಯಾಕ್ ಆಯ್ತು. ಹೀಗೆ ಭಾರತದ ಬ್ಯಾಟಿಂಗ್ ಓಕೆ ಅನಿಸಿದ್ರೆ ಫೀಲ್ಡಿಂಗ್ ಅಷ್ಟು ಎಫೆಕ್ಟಿವ್ ಆಗಿರ್ಲಿಲ್ಲ. ಭಾರತದ ಸೋಲಿಗೆ ಇದು ಕೂಡ ಕಾರಣ ಆಯಿತು. ಹಾಗೆ ಟೆಂಬಾ ಬೌಮಾ ಅವರ ರಣತಂತ್ರ ಕೂಡ ಚೆನ್ನಾಗಿ ವರ್ಕೌಟ್ ಆಯಿತು. ಟಾಸ್ ಗೆದ್ದಂತ ಸೌತ್ ಆಫ್ರಿಕಾ ತಂಡದ ನಾಯಕ ಟೆಂಬಾ ಬೌಮಾ ಮೊದಲಿಗೆ ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡ್ಕೊಳ್ತಾರೆ. ಯಾಕಂದ್ರೆ ರಾಯ್ಪುರದ ಪಿಚ್ ಚೇಸಿಂಗ್ ಪಿಚ್ ಅನ್ನೋದು ಅವ್ರಿಗೆ ಗೊತ್ತಿತ್ತು, ಅದಕ್ಕೆ ಆಯ್ಕೆ ಮಾಡ್ಕೊಳ್ತಾರೆ. ನೆಕ್ಸ್ಟ್ ಟಾರ್ಗೆಟ್ ಫಿಕ್ಸ್ ಆದಾಗ ದಕ್ಷಿಣ ಆಫ್ರಿಕಾ ಬ್ಯಾಟರ್ಗಳು ಮಿಡಲ್ ಆರ್ಡರ್ ನಲ್ಲಿ ರನ್ಸ್ ಗಳ ವೇಗವನ್ನ ಹೆಚ್ಚಿಸಿದ್ದು ಕೂಡ ಅಡ್ವಾಂಟೇಜ್ ಆಯಿತು. ಹಾಗೆ ರನ್ಸ್ ಎಷ್ಟು ಚೇಸಿಂಗ್ ಇದೆ ಅಂತ ಗೊತ್ತಾದಾಗ ಯಾವ ಓವರ್ ನಿಂದ ವೇಗವನ್ನು ಹೆಚ್ಚಿಸಬೇಕು ಅಥವಾ ಎಲ್ಲಿ ರನ್ಸ್ ಕಡಿಮೆ ಆದಾಗ ಎಲ್ಲಿ ಪ್ಯಾಚ್ ಅಪ್ ಮಾಡ್ಕೊಳ್ಬೇಕು ಅನ್ನೋದು ಗೊತ್ತಿರುತ್ತೆ. ಹಾಗೆ ಓವರ್ ನಿಂದ ಓವರ್ಗೆ ರಿಕ್ವೈರ್ಡ್ ರನ್ ರೇಟ್ ಎಷ್ಟಿದೆ, ಹಾಗೆ ಕರೆಂಟ್ ರನ್ ರೇಟ್ ಎಷ್ಟಿದೆ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ, ಒಂದು ಕ್ಲಾರಿಟಿ ಇರುತ್ತೆ. ಹೀಗಾಗಿ ಅದನ್ನ ಯಾವಾಗ ಬೇಕಿದ್ರೂ ಕೂಡ ಬ್ರೇಕ್ ಥ್ರೂ ತಂದ್ಕೊಡ್ಬಹುದು ಅಲ್ಲಿನ ಬ್ಯಾಟರ್ಗಳು. ಸೊ ಇದನ್ನ ಕರೆಕ್ಟ್ ಆಗಿ ಬಳಸ್ಕೊಂಡ್ರು ಟೆಂಬಾ ಬೌಮಾ ಪಡೆಯ ಬ್ಯಾಟರ್ಗಳು. ಸೊ ಇದೆಲ್ಲ ಕಾರಣಗಳಿಂದಲೇ ಭಾರತ 2ನೇ ಪಂದ್ಯವನ್ನ ಸೋತಿದೆ. ಈಗ 3ನೇ ಪಂದ್ಯ ಡಿಸೆಂಬರ್ 6ಕ್ಕೆ ವಿಶಾಖಪಟ್ಟಣದಲ್ಲಿ ನಡೆಯುತ್ತೆ. ಈ ಮೈದಾನ ಬ್ಯಾಟಿಂಗ್ ಫ್ರೆಂಡ್ಲಿ ಇರೋದ್ರಿಂದ ಭಾರತ ಏನಾದ್ರೂ ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ಗೆಲ್ಬೇಕು ಅಂದ್ರೆ ಬಹುಶಃ 400+ ರನ್ಸ್ ಅನ್ನ ಹೊಡಿಬೇಕೋ ಏನೋ. ಯಾಕಂದ್ರೆ ಈ ಬೌಲರ್ಗಳು ಈ ಫೀಲ್ಡರ್ಗಳನ್ನ ಇಟ್ಕೊಂಡು ಎಷ್ಟೇ ಬಿಗ್ ಸ್ಕೋರ್ ಇದ್ರೂ ಕೂಡ ಗೆಲ್ಲೋದು ಕಷ್ಟನೇ ಆಗುತ್ತೆ. ಸೊ ನಿಮ್ಮ ಪ್ರಕಾರ 2ನೇ ಏಕದಿನ ಪಂದ್ಯವನ್ನ ಭಾರತ ಸೋಲೋಕೆ ಏನೆಲ್ಲ ಕಾರಣ ಆಯಿತು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.